ಗಂಡ ಹೆಂಡತಿ ಪ್ರೀತಿ ಮಾಡಿ ಅಷ್ಟು ಅನ್ಯೋನ್ಯವಾಗಿದ್ದು ದೂರ ಆಗ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅದು ಆತ್ಮಗಳ ಸಮಸ್ಯೆನೂ ಕೂಡ ಇರಬಹುದಾ ಅಂತ. ಸೆಲೆಬ್ರಿಟಿಗಳು ಮದುವೆ ಆಗ್ತಾರೆ, 3 ತಿಂಗಳಿಗೆ ಕ್ಯಾನ್ಸಲ್ ಆಗ್ತದೆ. 10 ವರ್ಷ 15 ವರ್ಷ ಆದ್ಮೇಲೆ ಗಂಡ ಹೆಂಡತಿ ದೂರ ಆಗ್ತಾರೆ. ಹುಚ್ಚುನ್ ತರ ಓಡಾಡ್ತಾ ಇದ್ದಾನೆ. ಮನೆಯಿಂದ ತಂದೆ ನಮಗ್ ಬೇಡವೇ ಬೇಡ ಅನ್ನೋದ್ರಿಂದ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ರು. ದಾರಿಲಿ ಹೋಗ್ಬೇಕಾದ್ರೆ ನನ್ನ ಗಂಡನೇ ಅಲ್ಲಿ ಕೂತವನೆ ಅಂತ ನೋಡಕ್ಕಾಗದೆ ನಂತರ ರಿಕ್ವೆಸ್ಟ್ ಮಾಡಿದ್ರು, ಹಿಂಗಿದೆ ಅಂತ. ನಾನು ಹೇಳಿದೆ, ಇವತ್ತು ಹೋಗಿ ನೀವು ಮಾತಾಡಿಸ್ಬೇಕು ಅವ್ರಿಗೆ ಅಂದ್ರೆ. ಎಲ್ಲಿ ತರ ಗೊತ್ತಿಲ್ಲ, ರಾತ್ರಿ ಹೊತ್ತು ಹುಡ್ಕೊಂಡು ಹೋಗ್ಬೇಕು, ಎಲ್ಲಿ ಮಲಗಿರ್ತಾರೋ ಗೊತ್ತಿಲ್ಲ. 100 ರೂಪಾಯಿ ಕೈ ಕೊಟ್ಬಿಟ್ಟು ಏನು ಖರ್ಚು ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲ ಸಿಗ್ತೀನಿ ಅಂದ್ಬಿಟ್ಟು ಹೊಟ್ಟವ್ರು. ಸಾಕಷ್ಟು ಜನದ ಮೇಲೆ ಆ ತರ ಏನಾದ್ರು ಆತ್ಮಗಳು ಬಂದು ಅವ್ರನ್ನ ಆ ಸ್ಟೇಜಿಗೆ ತಳ್ಳಿರುತ್ತಾ ಅಂತ. ಈಗ ತೆಗೆದ್ಮೇಲೆ ನನ್ನ ಹೆಂಡತಿ ನನ್ನ ಮನೆಗೆ ಹೋಗ್ಬೇಕಂತ ಅವನಿಗಾಸೆ, ಮನೆಗೆ ಸೇರ್ಸಕ್ಕೆ ಮಕ್ಕಳು ರೆಡಿ ಇಲ್ಲ. ಭಗವಾನ್ ಗುರುಜಿ ಅವರ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಮತ್ತೊಮ್ಮೆ ಗುರುಜಿ ಅವರು ನಿಮ್ಗೆ ಸಾಕಷ್ಟು ಅನುಭವಗಳನ್ನ ಹಂಚ್ಕೊಳ್ತಾರೆ. ಆದ್ರೆ ಅದಕ್ಕೂ ಮುನ್ನ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಗುರುಜಿಗಳೇ, ನಾವು ಸಾಕಷ್ಟು ಸಲ ಕೇಳಿರ್ತೀವಿ ಅಥವಾ ನಾವು ಸೆಲೆಬ್ರಿಟಿಗಳನ್ನು ಕೂಡ ನೋಡಿರ್ತೀವಿ, ಮದ್ವೆ ಆಗಿ, ಅದು ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗೋಗಿದೆ ಆ ಕೇಸ್. ಮದ್ವೆ ಆಗಿ ಒಂದು 3 ವರ್ಷನೋ 4 ವರ್ಷನೋ 10 ವರ್ಷಕ್ಕೋ ಡಿವೋರ್ಸ್ ಆಗ್ಬಿಡುತ್ತೆ ಅಥವಾ ದೂರ ಆಗ್ಬಿಡ್ತಾರೆ ಗಂಡ ಹೆಂಡತಿ. ಅದು ಬರೀ ನಮ್ಮ ಸಾಮಾನ್ಯ ಜನರ ಕತೆ ಅಲ್ಲ, ಸೆಲೆಬ್ರಿಟಿಗಳದ್ದು ಕೂಡ ಅದೇ ಕತೆ. ಅಂದ್ರೆ ಈ ಗಂಡ ಹೆಂಡತಿ ಪ್ರೀತಿ ಮಾಡಿ ಅಷ್ಟು ಅನ್ಯೋನ್ಯವಾಗಿದ್ದು ದೂರ ಆಗ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅದು ಆತ್ಮಗಳ ಸಮಸ್ಯೆನೂ ಕೂಡ ಇರಬಹುದಾ ಅಂತ. ಮದುವೆಗಳು ಕಟ್ಟು ಆಗ್ತಕ್ಕಂಥದ್ದು ಈ ನಡುವೆ ನಾವು ಯೂಟ್ಯೂಬ್ನಲ್ಲಿ ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ, ಸಾಮಾನ್ಯ ಆಗ್ಬಿಟ್ಟಿದೆ. ಸೆಲೆಬ್ರಿಟಿಗಳು ಮದುವೆ ಆಗ್ತಾರೆ, 3 ತಿಂಗಳಿಗೆ ಕ್ಯಾನ್ಸಲ್ ಆಗ್ತದೆ. ಮದುವೆ ಆಗ್ತದೆ, ಕಟ್ಟಾಗ್ತದೆ, ಮದುವೆ ಆಗೋದಿಲ್ಲ. ಕೆಲವು ಜನ, ಬಹಳ ಜನ, ನಾನು ಸುಮಾರು ಎಪಿಸೋಡ್ಗಳು ಹೇಳ್ತಾ ಬರ್ತಾ ಇರ್ತೀನಿ. ನೀವು ಕೇಳಿದ ಕ್ವಶನ್ಗೆ ಉತ್ತರ ಕೊಡ್ಬೇಕು, ಲಿಂಕ್ ಕೊಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಕೆಲವ್ರಿಗೆ 10 ವರ್ಷ 15 ವರ್ಷ ಆದ್ಮೇಲೆ ಗಂಡ ಹೆಂಡತಿ ದೂರ ಆಗ್ತಾರೆ, ಗಂಡ ಹೆಂಡತಿ ದೂರ ಆಗ್ಬಿಡ್ತಾರೆ. ಇಲ್ಲೊಂದು ವಿಚಿತ್ರವಾದ ಘಟನೆ ಹೆಂಗ್ ನಡೀತಾ ಇದೆ ಅಂದ್ರೆ, ಬೆಂಗಳೂರಿನಲ್ಲೇ ಇದು ಒಂದು ಕಡೆ ಜಾಗ ಏರಿಯಾ. ಯಾಕಂದ್ರೆ ಫ್ಯಾಮಿಲಿ ಗೊತ್ತಾಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಪರ್ಮಿಷನ್ ಕೇಳಿದೆ ಅವ್ರಿಗೆ. ನಮ್ಮ ಫೋಟೋಗಳೇನು ತೋರಿಸ್ಬೇಡಿ ಗುರುಗಳೇ, ಈಗಲೇ ತುಂಬಾ ಕಷ್ಟ ಅನುಭವಿಸ್ತಾ ಇದೀವಿ ಅಂದ್ರು. ಕಷ್ಟಪಟ್ಟು ಜೀವನ ಮಾಡ್ತಾ ಇದೀವಿ ಅಂದ್ರು. ಯಾಕಂದ್ರೆ ಗಂಡ ಕುಡಿದು ಬರೋದು, ಹೊಡಿಯೋದು. ದೊಡ್ಡ ದೊಡ್ಡ ಮಕ್ಳಿದ್ದಾರೆ, ಮದುವೆ ವಯಸ್ಸಿನ ಮಕ್ಳಿದ್ದಾರೆ, ಹೊಡಿಯೋದು. ಈಗ ಏನಾಗಿದೆ ಅಂದ್ರೆ, ಆ ಯಪ್ಪ ಹುಚ್ಚುನ್ ತರ ಓಡಾಡ್ತಾ ಇದ್ದಾನೆ. ಮನೆಯಿಂದ ತಂದೆ ನಮಗ್ ಬೇಡವೇ ಬೇಡ ಅನ್ನೋದ್ರಿಂದ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ರು. ಅವ್ರು ಹೆಂಗಿದ್ದಾರೆ ಅಂದ್ರೆ, ಈ ಭಿಕ್ಷದವ್ರ ತರ ಗಡ್ಡ ಬಿಟ್ಕೊಂಡು, ಹುಚ್ಚುರ್ ತರ ಶರಾಬ್ ಅಂಗಡಿ ತಗೋ ಕೂತ್ಕೊಳ್ಳೋದು, ಮಾಡೋದು, ಕೂತ್ಕೊಂಡು ಕುಡ್ಕೊಂಡು ಅವ್ರು ನೋಡಿದ್ರೇನೆ ಅಯ್ಯೋ ಅನ್ನಿಸ್ತದೆ. ಆ ಎಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಎದುರುಗಡೆ ನೋಡ್ತಾರಂತೆ, ನೋಡಿದ್ರು ಇವ್ರ ಕಡೆ ತಲೆ ಎತ್ತಲ್ಲ, ಮಾತಾಡ್ಸಲ್ಲ. ಇವ್ರನ್ನ ಮನೆಗೆ ಸೇರಿಸಬಾರ್ದು ಅಂತ ಮಕ್ಕಳುಗಳ್ದು ಆರ್ಡರ್ ಆಗಿದೆ. ಇವ್ರು ಕೆಲ್ಸಕ್ಕೆ ಹೋಗ್ತಾರೆ. ಪ್ರತಿದಿನ ಇವ್ರು ಎಲ್ಲಿರ್ತಾರೆ ಅಲ್ಲಿ ನೋಡಿ ಆ ಎಮ್ಮ ಹುಡುಕೊಂಡು ಹೋಗ್ತಾರೆ ಇವ್ರು ನೋಡೋದಕ್ಕೆ. ಕಣ್ಣೆ. ಆಮೇಲೆ ಇವರು ಎಲ್ಲಾ ಕಡೆ ಕೇರಳ ಗೀರ್ಲ ಎಲ್ಲಾ ಕಡೆ ಹೋಗಿದ್ದಾರೆ, ಪೂಜೆ ಮಾಡಿಸಿದ್ದಾರೆ, ಏನೇನೋ ಮಾಡಿಸಿದ್ದಾರೆ. ಕೇರಳ ತಿರುಚೂರು ಇಲ್ಲೆಲ್ಲ ಸುತ್ಕೊಂಡ್ ಬಂದಿದ್ದಾರೆ. ಎಲ್ಲ ಸುತ್ಕೊಂಡ್ಬಂದ್ರು ಕೂಡ ಏನು ಪೂಜೆ ಪುನಸ್ಕಾರ ಆಗಲ್ಲ. ಕೊನೆಗೆ ಅವರು ಹಿಡ್ಕೊಂಡು ಎಮ್ಮನಿಗೆ ಹೊಡಿತಾ ಇದ್ದಿದ್ದ, ಏಟ್ ತಡಿಯೋಕ್ಕಾಗದೆ ಎಮ್ಮ ಮಕ್ಕಳೆಲ್ಲ ಸೇರ್ಕೊಂಡು ನಿನ್ನ ಮನೆಗೆ ಬರೋದು ಬೇಡ ಅಂತ ಅಂದ್ಬಿಟ್ಟು ದೂರ ಹಾಕ್ಬಿಟ್ರು. ಈಗ ಎಲ್ಲೋ ಮನಗಿರ್ತಾರೆ, ರಸ್ತೆ ಪಕ್ಕದಲ್ಲಿ ಯಾವುದೋ ಒಂದು ದೇವಸ್ಥಾನ ತಾವು ಮನಗಿರ್ತಾರೆ, ಎಲ್ಲೋ ಒಂದು ಕಡೆ ಮನಗಿರ್ತಾರೆ. ಸ್ನಾನ ಇಲ್ಲ, ಏನಿಲ್ಲ, ಕುಡ್ಕೊಂಡು ಅಲ್ಲೇ ಎಲ್ಲೋ ಮನಗಿರ್ತಾರೆ. ಆ ಎಮ್ಮ ನೋಡೋಕ್ಕಾಗದೆ, ಕಣ್ಣ ದಾರಿಲಿ ಹೋಗ್ಬೇಕಾದ್ರೆ ನನ್ನ ಗಂಡನೇ ಅಲ್ಲಿ ಕೂತವನೆ ಅಂತ ನೋಡೋಕ್ಕಾಗದೆ ನಂತರ ರಿಕ್ವೆಸ್ಟ್ ಮಾಡಿದ್ರು, ಹಿಂಗಿದೆ ಅಂತ ಅಂದೆ. ಅಟೆಂಡ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡು ಇದು ಮಾಡಿದ್ರು. ಸ್ಟಾರ್ಟ್ ಮಾಡಿದೆ. ನಾನು ತೆಗೆದ ಮೇಲೆ ಮಾರನೇ ದಿವಸ ಬೆಳಗ್ಗೆ, ಇಲ್ಲಾಂದ್ರೆ ಮಾರನೇ ದಿವಸ ಬೆಳಗ್ಗೆ ನೀವು ಅವ್ರನ್ನ ಮಾತಾಡಿಸ್ಬೇಕು, ಮನೆಗೆ ಕರ್ಕೊಂಬರ್ಬೇಕು ಅಂದೆ. ಮನೇಲಿ ಮಕ್ಕಳು ಒಪ್ಪಲ್ಲ. ಗುರುಗಳೇ ಏನು ಮಾಡೋದು, ನಾನು ಒಬ್ಬಳೇ ಹೆಂಗೆ ಸಾಯ್ಲಿ, ಏನು ಮಾಡೋದು? ಇವ್ರು ನೋಡ್ತಿದ್ದಂಗೆ ಅವ್ರು ಹತ್ತು ಕಡೆ ತಿರ್ಕೊಂಡ್ಬಿಡ್ತಾರಂತೆ. ಹೀಗೆ ದಾರಿಲಿ ಕೂತಿರ್ತಾರಂತೆ ಎಲ್ಲೋ ಒಂದ್ ಕಡೆ. ಅಂದ್ರೆ ಅವರಿಗೆ ಸೆನ್ಸ್ ಇತ್ತ, ತಲೆ ಓಡ್ತಿತ್ತ? ಹೆಂಡತಿ ಅಂತ ಗೊತ್ತು,
ನೋಡ್ಬಿಟ್ಟು ಹತ್ತು ಕಡೆ ತಿರ್ಕೊಂಡ್ಬಿಡ್ತಾರಂತೆ. ಕೊನೆಗೆ ಇವರು ಪಾಡ್ಗೆ ಇವರು ಹೊಂಟೋಗ್ತಾರಂತೆ ಕೆಲಸಕ್ಕೆ. ಹ್ಮ್ ಕೊನೆಗೆ ಏನಾಯ್ತು, 2 ದಿನ ಅಟೆಂಡ್ ಮಾಡಿದ ಮೇಲೆ ಹ್ಮ್ 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 ಅವರಲ್ಲಿದ್ದಂಥ ಒಬ್ಬ, ನಾನು ಹೇಳಿದೆ ಇವತ್ತು ಹೋಗಿ ನೀವು ಮಾತಾಡಿಸ್ಬೇಕು ಅವ್ರಿಗೆ ಅಂದೆ. ಎಲ್ಲಿ ಥರ ಗೊತ್ತಿಲ್ಲ, ರಾತ್ರಿ ಹೊತ್ತು ಹುಡ್ಕೊಂಡು ಹೋಗ್ಬೇಕು, ಎಲ್ಲಿ ಮಲಗಿರ್ತಾರೋ ಗೊತ್ತಿಲ್ಲ. ಹ್ಮ್ ನನ್ಗೆ ಕೇಳಿದ್ರೇ ಬೇಜಾರಾಗ್ತದೆ. ಹ್ಮ್ ಸೊ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೋಗಿದಿರ್ತಿ, ಎಲ್ಲೋ ಒಂದು ಕಡೆ ಮಲಗಿದಿರ್ತಿ, ನೋಡ್ಬಿಟ್ಟು ಎಬ್ಬಿಸ್ಬಿಟ್ಟು ಇವ್ರ ಕೆಲಸಕ್ಕೆ 7 ಗಂಟೆಗೆಲ್ಲ ಹೋಗ್ತಾರೆ. ಹ್ಮ್ 100 ರೂಪಾಯಿ ಕೈ ಕೊಟ್ಬಿಟ್ಟು ನೀನು ಖರ್ಚಿಗೆ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲ ಸಿಗ್ತೀನಿ ಅಂದ್ಬಿಟ್ಟು ಹೊಟ್ಟವ್ರಂತೆ. ಓಕೆ. ಹೋಯ್ತಾ ಬರ್ತಾ ನೋಡ್ತಾ ಇದ್ರೆ ಇವ್ರು ನೋಡ್ಬಿಟ್ಟು ಬೈಲಿಂತ ಕರೆದ್ರೆ ಹತ್ರ ಬಂದು ನಿಂತ್ಕೊಂಡು ಮಾತಾಡ್ತಾರಂತೆ, ನಗ್ತಾರಂತೆ. ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀಯಾ? ಹಾಂ ಹೋಗು, ಮಧ್ಯಾಹ್ನ ಸಿಗ್ತೀನಿ ಹೋಗು, ಅರ್ಜೆಂಟ್ ಕೆಲಸ ಆಯ್ತು ನನಗೆ ಅಂತಾರಂತೆ. ಹ್ಮ್ 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 18 ಕೆಲಸ ಅರ್ಜೆಂಟ್ ಕೆಲಸ ಆಯ್ತು ಅಂತ ಅಂದ್ರೆ ಯಾವ ತರ? ಕುಡಿಯೋಕೆ ಹೋಗ್ತಾರೆ. ಆಮೇಲೆ ಸರಿ ಅರ್ಜೆಂಟ್ ಕೆಲಸ ಆಯ್ತು ಅಂತ ಹೋಗ್ತಾರಂತೆ. ಆಮೇಲೆ ಈಗ ಹ್ಮ್ ಸುಮಾರು ದಿವಸದಿಂದ ಇವ್ರು ಬರೋ ಟೈಮ್ಗೆ ನಿಂತ್ಕೊಂಡಿದ್ದು ನೋಡ್ತಾರಂತೆ, ನಗ್ತಾರಂತೆ, ಮಾತಾಡಿಸ್ತಾರಂತೆ. ಈಗ ಏನು ಮಾಡೋದು ಮನೆಗೆ? ನಾನು ಹೇಳಿದೆ ಈಗ ನಾನು ತೆಗೆದಿದ್ದ ಟೈಮಲ್ಲಿ ಬಿಟ್ಬಿಟ್ರೆ ನೀವು ಖಂಡಿತ ಅವ್ರು ಸೆಟ್ರೇಟ್ ಆಗಲ್ಲ, ಅವ್ರಿಗೆ ಒಳ್ಳೇದಾಗಲ್ಲ. ಈಗ ನೀವು ರೆಡಿ ಮಾಡಿಸಿದಾರೆ ಕಷ್ಟಪಟ್ಟು, ಹೆಂಗಾರು ಮಾಡಿ ಕೈ ಕಾಲು ಹಿಡಿದು ಮನೆಗೆ ಕರ್ಕೊಂಬನ್ನಿ, ಶೇವಿಂಗ್ ಎಲ್ಲ ಮಾಡಿಸಿ ಅವ್ರಿಗೆ ಕುಂಡ್ರಿಸ್ಕೊಂಡು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸಿ, ಖಂಡಿತ ಒಳ್ಳೇದಾಗುತ್ತೆ, ಚೆನ್ನಾಗಿ ಆಗ್ತಾರೆ ಅಂತ ಹೇಳಿದ್ದೀನಿ. ಈಗ ಅವ್ರು ನೋಡ್ತಾವ್ರೆ, ನಗ್ತಾವ್ರೆ, ಮಾತಾಡಿಸ್ತಾವ್ರೆ, ಎಲ್ಲ ಮಾಡ್ತಾರೆ. ಪಾಪ ರೋಡಲ್ಲಿ ಬಿದ್ದವ್ರೆ. ಅದಕ್ಕೇನೆ ಇಲ್ಲ ಗುರುಜಿ ನನ್ನ ಮಕ್ಳ ಹತ್ರ ಒಪ್ಪಿಸ್ತೀನಿ ಹೆಂಗಾದ್ರು ಮಾಡಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾರೆ. ಮಕ್ಕಳು ಒಪ್ಪೋಳೋದು ರೆಡಿ ಇಲ್ಲ. ಆಮೇಲೆ ಇದ್ರ ಮೇಲೆ ನಂಬಿಕೆ ಕಮ್ಮಿ ಅವ್ರಿಗೆ. ಇವ್ರು ನನ್ನ ಯೂಟ್ಯೂಬ್ನ ಸುಮಾರು ಒಂದು 25-30 ಯೂಟ್ಯೂಬ್ ನೋಡಿ ಈ ಥರ ಮೆಂಟ್ಲಾಗಿರೋ ಈ ಥರದೆಲ್ಲ ಕೇಸ್ಗಳು ನೋಡಿನೇ ಇವ್ರು ನನ್ನ ಹತ್ರ ಬಂದಿರೋದು. ಈಗ ಹೆಚ್ಚು ಕಮ್ಮಿ ರೆಡಿ ಆಗಿದ್ದಾರೆ. ಬಟ್ ಆದರೆ ಅವ್ರನ್ನ ಕರ್ಕೊಂಬರೋದಕ್ಕೆ ಮನೇಲಿ ಪರ್ಮಿಷನ್ ಇಲ್ಲ. ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ನನಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಇಲ್ಲ ಮಕ್ಳ ಹತ್ರ ಒಪ್ಪಿಸಿ ಅಂದೆ. ಮಕ್ಳ ಹತ್ರ ಒಪ್ಪಿಸ್ಬಿಟ್ಟು ಕರ್ಕೊಂಬನ್ನಿ ಅಂದೆ. ಈಗ ಸ್ವಲ್ಪ ನೋಡ್ತಾರಂತೆ, ನಿಂತ್ಕೋತಾರಂತೆ, ಏನೋ ಅವ್ರು ಹೋಯ್ತಿದ್ರೆ ಬತ್ತಿದ್ರೆ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾರಂತೆ, ಮಾಡ್ತಾರಂತೆ, ಏನೋ ಕಾಸು ಕೊಡಲಿ ಅಂತ ಮಾಡ್ತಾರೆ, ಏನೋ ಮಾಡ್ತಾರೆ. ಈಗ ಈ ಅಮ್ಮನ ವಿಧಿ ಇಲ್ಲ. ಅಂದ್ರೆ ಅವ್ರು ಯಾಕೆ ಆತರ ಮಾಡ್ತಾ ಇದಾರೆ? ಯಾಕತ್ತಾರ ಅಂದ್ರೆ ಒಳಗಡೆ ಒಬ್ಬ ಭಿಕ್ಷುಕ, ಅವನಿಗೆ ಭಿಕ್ಷೆ ಹತ್ತಿನೇ ರೂಢಿ, ಅವನಿಗೆ ರೋಡಲ್ಲಿ ಮಲ್ಕೊಂಡೇ ರೂಢಿ ಅವನಿಗೆ. ಅರ್ಥ ಆಯ್ತಾ? ಅವನು ಒಳಗಡೆ ಸೇರಿದ್ಮೇಲೆ ಅವ್ರನ್ನ ಆ ಪರಿಸ್ಥಿತಿಗೆ ಕರ್ಕೊಂಡೋದ, ಆ ಪರಿಸ್ಥಿತಿಗೆ ಕೊಟ್ಟದ. ಮನೇಲಿ ಇರ್ಬೇಕು ಅನ್ನಂಗಿಲ್ಲ, ಸ್ನಾನ ಮಾಡ್ಬೇಕು ಅನ್ನಂಗಿಲ್ಲ, ಒಂಥರ ಕೆಟ್ಟದಾಗಿರ್ತಕ್ಕಂಥದ್ದು ಇದೆಲ್ಲ ಅವ್ನ ಮನಸ್ಸಲ್ಲಿ ತುಂಬ್ಕೊಂಡ್ಬಿಡ್ತು. ಈಗ ತೆಗೆದ್ಮೇಲೆ ನಾನು ಹೆಂಡ್ತಿ ನನ್ನ ಮನೆಗೆ ಹೋಗ್ಬೇಕಂತ ಅವನಿಗೆ ಆಸೆ, ಮನೆಗೆ ಸೇರ್ಸಕ್ಕೆ ಮಕ್ಕಳು ರೆಡಿ ಇಲ್ಲ. ಅದಕ್ಕೆ ಇಲ್ಲ ನಾನು ಯಾರ ಕಡೆಯಿಂದ ನಾನು ಹೇಳಿಸ್ಬಿಟ್ಟು ಏನೋ ಮಾಡಿ ಕರೆಸ್ತೀನಿ ಮನೆಗೆ ಅವ್ರಿಗೆ. ಅವ್ರ ಮನೇಲಿದ್ರೆ ನಮ್ಗೆ ಒಂಚೂರು ಧೈರ್ಯ ಗುರುಜಿ, ಏನು ಮಾಡೋದು, ಈ ಥರ ಎಲ್ಲ ಪರಿಸ್ಥಿತಿ ಹೆಂಗಿದೆ ನನಗೆ ಅಂತಂದ್ರು. ಈಗ ಚೆನ್ನಾಗಾಗಿದ್ದಾರೆ. ಯಾಕಂದರೆ 10 ವರ್ಷ ಆದಮೇಲೆ ಮನೆ ಬಿಟ್ಟು ಹೊಟ್ಟೋಗಿ ವರ್ಷಾನ್ಗಟ್ಲೆ ಆಗೋಯ್ತು. ಈಗ ಸುಮಾರು ವರ್ಷಗಳ ಪ್ರತಿದಿನ ನೋಡ್ತಾ ಇದ್ದಾರೆ ಗಂಡ ಹೆಂಡ್ತಿ, ಪ್ರತಿದಿನ ಹೋಯ್ತಾ ಬರ್ತಾ ನೋಡ್ತಾ ಇದ್ದಾರೆ. ಆದರೆ ಅವ್ನಿರ್ತಕ್ಕಂಥ ಸ್ಟೇಜು, ಅವ್ನಿರ್ತಕ್ಕಂಥ ಇದು ನೋಡಿದ್ರೆ ಈ ಅಮ್ಮನಿಗೆ ಮಾತಾಡ್ಸೋಕ್ಕೂ ಅಸಹ್ಯ ಆಗ್ತಿದೆ, ಮಾತಾಡ್ಸೋಕ್ಕೂ ಅಸಹ್ಯ ಆಗ್ತಿದೆ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಈಗ ತೆಗೆದುಕೊಟ್ಬಿಟ್ಟು ಈಗ ಅವನ್ನ ಮನೆಗೆ ಕರ್ಕೊಂಬರ್ಬೇಕಂತ ಇವ್ರಿಗೆ ಇಷ್ಟ ಆಗ್ತಿದೆ. ಆದರೆ ಮನೇಲಿ ಮಕ್ಕಳು ಬಿಡ್ತಾ ಇಲ್ಲ. ನಾನು ಅದಕ್ಕೆ ಮಗಳು ಮಗನೋ ಯಾರಾದ್ರೂ ನಂಬಿಕೆಯಿಂದ ನೋಡಿದ್ರೆ ನನ್ನ ಕೈಲಿ ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಪಾಪ ಅವ್ರೀಗ ಟ್ರೈ ಮಾಡ್ತಾ ಇದ್ದಾರೆ. ಪಾಪ ಅಪ್ಪನಿಗೆ ಡೈಲಿ ಈಗ ಖರ್ಚು ಕೊಟ್ಟು ಊಟ ಕೊಟ್ಟು ಅಲ್ಲಿ ಇಲ್ಲಿ ಕುಡ್ಕೊಂಡು ಕೂತ್ಕೋಬೇಡ ಅಂತ ಎಲ್ಲ ಹೇಳಿ ಬುದ್ಧಿ ಹೇಳ್ಬಿಟ್ಟು ಹೋಗ್ತಾರಂತೆ. ಅಂದರೆ ಅವ್ರ ತ ನಿಂತ್ಕೊಂಡು ರೋಡ್ನಲ್ಲಿ ಮಾತಾಡೋಕ್ಕೂ ಈ ಅಮ್ಮನ ನಾಚಿಕೆ ಆಗ್ತಿದ್ದಂತೆ. ಯಾಕೆಂದರೆ ಜನಗಳು ನೋಡಿದ್ರೆ ಅವ್ನು ನೋಡಿದ್ರೆ ಹಂಗಿದ್ದಾನೆ, ಈ ಅಮ್ಮ ಹೆಂಗೆ ಸ್ಟೈಲ್ ಆಗಿದ್ದಾನೆ ಅಂತ ನಿಮಗೆ ಫೋಟೋ ತೋರಿಸ್ತೀನಿ ಇಬ್ರದ್ದು. ಆಮೇಲೆ ಏನು ಯಾವ ಥರ ಇದ್ದಾರೆ ಅಂದರೆ ಹೆಂಗೆ ಅವಳು ಮಾತಾಡಿಸ್ತಾಳೆ, ಒಂದು ಲುಂಗಿ ಉಟ್ಕೊಂಡು ಗಡ್ಡ ಬಿಟ್ಕೊಂಡು ಕೂದಲೆಲ್ಲ ಕೆದರ್ಕೊಂಡು ಹುಚ್ಚಿನ ಥರ ನಿಂತಿರ್ತಾನೆ. ಈ ಅಮ್ಮ ಹಂಗೋ ಹಿಂಗೋ ಹೋಗಿ ಖರ್ಚಿಗೆ ಕಾಸು ಕೊಟ್ಬಿಟ್ಟು ಹೊಟ್ಟೋಗ್ತಾರಂತೆ. ನಾನು ಎಷ್ಟು ಅಂತ ಅವರು ಕೆಲಸ ಮಾಡಿ ಸಂಪಾದನೆ ಮಾಡೋ ಟೈಮಲ್ಲಿ ಈ ಥರ ಮಾಡಿದ್ರೆ ನಾನೇ ಹೋಗೋದು ಕೂಲಿ ಕೆಲಸಕ್ಕೆ, ನಾನು ಎಷ್ಟು ಅಂತ ಕೊಡ್ಲಿ ದುಡ್ಡು. ಈಗ ಎಷ್ಟೋ ಜನ ರೋಡಲ್ಲಿ ಓಡಾಡ್ತಾ ಇರ್ತಾರೆ ಗುರುಜಿ.
ಈಗ ನಾವು ನೋಡಿರ್ತೀವಿ, ಎಲ್ಲೋ ಒಂದ್ ಕಡೆ ಮಲ್ಕೊಂಡಿರ್ತಾರೆ ಕುಡಿದ್ಬಿಟ್ಟು, ಇನ್ನೆಲ್ಲೋ ಒಂದ್ ಕಡೆ ಬಿದ್ದಿರ್ತಾರೆ, ಇನ್ನೆಲ್ಲೋ ಒಂದ್ ಕಡೆ ರೋಡಲ್ಲಿ ಹೆಂಗೋ ಹುಚ್ಚುನ್ ತರ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೆ ಅದು ಹೆಂಗ್ ಅನ್ಸುತ್ತೆ ಅಂದ್ರೆ, ಅಲ್ಲ ತುಂಬಾ ಜನ ಕುಡಿದ್ಬಿಟ್ಟು ಮಾಡಿರ್ತಾರೆ, ಆದ್ರೆ ಸಾಕಷ್ಟು ಜನದ ಮೇಲೆ ಆ ತರ ಏನಾದ್ರು ಆತ್ಮಗಳು ಬಂದು ಅವ್ರನ್ನ ಆ ಸ್ಟೇಜಿಗೆ ತಳ್ಳಿರುತ್ತಾ ಅಂತ. ಆ ತರ ಒಂದು ವಿಧಾನ. ಹ್ಮ್ ಕುಡಿದ್ಬಿಟ್ಟು ಒಂದು ರೋಡಲ್ಲಿ ಬಿದ್ದಿರೋದು. ಇನ್ನೂ ಒಂದು ವಿಧಾನ, ಹ್ಮ್ ಹೆಣ್ಮಕ್ಳು ದುಡಿತಾರೆ, ಹ್ಮ್ ಗಂಡ್ ಮಕ್ಳು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಮನೇಲಿ. ಇದಂಗಿದೆ ಮಜಾ. ಅದೇ ಇದು ಅಲ್ಲ, ಅವ್ರು ಸೋಂಬೇರಿ ಆಗ್ಬಿಟ್ಟಿರ್ತಾರೆ. ನಾನು ಕೇಳಿದ ಉತ್ತರ ಕೊಡಿ. ಹ್ಮ್ ಈಗ ಕುಡಿದ್ಬಿಟ್ಟು ಹ್ಮ್ ಅವ್ರು ರೋಡಲ್ಲಿ ಬಿದ್ದಿರ್ತಾರೆ, ಬುದ್ಧಿ ಇಲ್ಲ ಏನಿಲ್ಲ. ಈಗ ತುಂಬಾ ಚೆನ್ನಾಗಿರ್ತಾರೆ, ಹ್ಯಾಂಡ್ಸಮ್ ಆಗಿರ್ತಾರೆ, ಹ್ಮ್ ಅರ್ಥ ಆಯ್ತಾ? ಹೆಣ್ಮಕ್ಳು ದುಡ್ದು ಸಾಕ್ಬೇಕಾಯ್ತದೆ, ಇವ್ರು ಆರಾಮಾಗಿ ರೌಂಡ್ ಹಾಕೊಂಡ್ಬರ್ತಾರೆ. ಇದಕ್ಕೇನ್ ಹೇಳ್ತೀರಾ? ಸೋಂಬೇರಿಗಳಿರ್ಬೋದು. ಮೇ ಬಿ ಹ್ಮ್ ವಿಚಿತ್ರವಾದಂತ ಆತ್ಮಗಳು ನಮ್ಮನ್ನ ಆವರಿಸ್ಕೊಂಡಾಗ ಹ್ಮ್ ಅದಕ್ಕೆ ತಕ್ಕಂತೆ ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ. ಹ್ಮ್ ಹ್ಮ್ ಅಂದ್ರೆ ಹ್ಮ್ ಏನೋ ನಮ್ಮಪ್ಪ ದುಡಿತಾವ್ರೆ, ಹ್ಮ್ ಬಿಡು ತಿನ್ಕೊಡಿರಲ್ಲ, ನಮ್ಮ ಅಕ್ಕ ದುಡಿತಾವಳೆ, ಬಿಡು ತಿನ್ನಲ್ಲ. ಇದು ಎಲ್ಲಾ ಕಡೆ ಸಾಮಾನ್ಯ ಆಗ್ಬಿಟ್ಟಿದೆ. ಅವ್ರಿಗೆ ಹೊಡಿಯಕ್ಕಾಗಲ್ಲ, ಬೈಯಕ್ಕಾಗಲ್ಲ, ಹೌದು. ಜೊತೆಲಿ ಉಟ್ಬಿಟ್ಟಿರ್ತಾರೆ, ವಿಧಿ ಇಲ್ಲ, ಸಂಪಾದನೆ ಮಾಡಿ ಕೊಡ್ಬೇಕು. ಹೌದು, ಖಂಡಿತ. ಇದು ಜನಕ್ಕೆ ಅರ್ಥ ಆಗಲ್ಲ. ಏನು ಐರನ್ ಬಟ್ಟೆ ಹಾಕ್ತಾನೆ, ಸ್ನಾನ ಮಾಡ್ತಾನೆ, ಹೋಯ್ತಾನೆ, ಹ್ಮ್ ಅವ್ನಿಗೇನಾಗೈತೆ? ಅವ್ರಿಗೆ ಹೌದು. ಅವ್ನು ದುಡಿಯಕ್ಕೆ ಏನಾಗಿದೆ? ಹ್ಮ್ ಆ ಈಗ ಹೆಣ್ಮಕ್ಳು ಅನ್ನಿಸ್ಕೊಂಡು ಜೊತೆಲಿ ಉಟ್ಬಿಟ್ಟಿದ್ದಾರೆ. ನಿಮ್ಮ ಅಪ್ಪನ ನೋಡೋಕ್ಕಾಗಲ್ಲ, ನಿಮ್ಮ ಅಮ್ಮನ ನೋಡೋಕ್ಕಾಗಲ್ಲ, ಕಷ್ಟ ನೋಡಕ್, ಮನೆ ಮೇಂಟೈನ್ ಮಾಡ್ಬೇಕು, ಬೆಳಗ್ಗೆ ಎದ್ದು ಹೋಗ್ಲೇಬೇಕು, ಹ್ಮ್ ದುಡಿಲೇಬೇಕು, 10 ರೂಪಾಯಿ ಬರಲಿ, ಕಷ್ಟಪಡ್ಲೇಬೇಕಲ್ವಾ? ಹೌದು. ಏನು ಕಳ್ತನ ಮಾಡೋಕ್ಕಾಗಲ್ಲ. ಹ್ಮ್ ಇದು ಹೆಂಗಿದೆ ಮಜಾ? ಹ್ಮ್ ಹೌದು. ಇದು ಆತ್ಮ ಸುಮಾರು ಜನ ಅನ್ನೋದು, ಆ ತರ ಇದಾರೆ. ಆತ್ಮ ಅನ್ನೋದು ಒಳ್ಳೆ ಕಡೆನೂ ಇರ್ತದೆ, ಕೆಟ್ಟ ಕಡೆನೂ ಇರ್ತದೆ. ನಾವು ಅಬ್ಸರ್ವೇಷನ್ ಮಾಡಿ ನೋಡಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಾವು ಚೆನ್ನಾಗಿದ್ದೀವಿ ಅನ್ನೋದು ಬಿಟ್ಬಿಡಿ, ಚೆನ್ನಾಗಿದ್ದೀವಿ ಅನ್ನೋದು ಬಿಟ್ಬಿಡಿ. ಬಟ್ ಎಲ್ಲಾದರೂ ಒಂದು ಕಡೆ ಈ ಥರ ಮೈನಸ್ ಆದಾಗ ತೋರಿಸ್ಬೇಕನ್ನೋದು ಫಸ್ಟ್ ಮನ್ಸಿಗೆ ಬರಬೇಕು. ಇದು ಮಿತಿಮೀರಿದ್ರೆ ಏನಾಗುತ್ತೆ, ಒಂದು ದಿವಸ ಸೇಮ್ ಕ್ಯಾಂಡಿಡೇಟ್. ಅರ್ಥಾಯ್ತಾ? ಯಾಕೆ ನಗ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿರ್ಬೇಕು. ಏನೋ ಕೆಲವು ಕೇಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ, ಮಾತಾಡಿದೀವಿ. ಹೌದು, ಚೆನ್ನಾಗಿರೋರೆ ಹಿಂಗಿರ್ತಾರೆ, ಪಾಪ ಅವನ್ಗೇನು ಹೇಳಕ್ಕಾಗ್ತೀವಿ ನಾವು, ಖಂಡಿತ. ಅಲ್ವಾ? ತುಂಬಾ ಐರನ್ ಬಟ್ಟೆ ಹಾಕೊಂಡು ಹ್ಮ್ ದೊಡ್ಡ ದೊಡ್ಡ ಒಂದೊಂದು ಏರಿಯಾನೇ ಕಂಟ್ರೋಲ್ ಮಾಡತಕ್ಕಂಥವ್ರು ಈ ಕೆಲಸ ತಗಲಾಕೊಂಡಿರ್ತಾರೆ. ಅರ್ಥ? ಅದರಿಂದ ಹ್ಮ್ ತೊಂದರೆ ಇಲ್ಲ. ಬಟ್ ಡೈವರ್ಸು, ಕಿತ್ಲಾಟ ಆಗಿ ದೂರ ಆಗೋದು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಈ ಥರ ನೆಗೆಟಿವ್ ಇಂದ ಸಮಸ್ಯೆಗಳು ಇರ್ತವೆ. ಅಂಥವ್ರು ಅವ್ರಿಗೆಲ್ಲ ಅನುಕೂಲ ಅಲ್ಲಿ ತೋರಿಸ್ಕೊಂಡು ಚೆನ್ನಾಗಾಗ್ಬೇಕಂತ ನಾನು ಇಷ್ಟಪಡ್ತೀನಿ ಅಷ್ಟೇ. ಗುರುಜಿಗಳಿವತ್ತು ಯಾವ ರೀತಿ 2 ಎಕ್ಸಾಂಪಲ್ ಕೊಟ್ರು ನಿಮಗೆ. ಒಂದು ಆ ಈ ರೀತಿ ಅಂದ್ರೆ ನಕಾರಾತ್ಮಕ ಶಕ್ತಿಗಳು ಯಾವ ರೀತಿ ಒಬ್ಬ ವ್ಯಕ್ತಿ ಮೇಲೆ ಯಾವ ರೀತಿ ಹಾವಿ ಆಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಮೇಲೆ ಯಾವ ರೀತಿ ಹಾವಿ ಆಗ್ತಾನೆ. ಅಂದ್ರೆ ರಸ್ತೆಯಲ್ಲಿ ಒಬ್ಬ ಕುಡ್ಕೊಂಡ್ ಬಿದ್ದು ಅವ್ರ ಮನೆ ಒಂದ್ ರೀತಿ ಚಲ್ಲಾಪಿಲ್ಲಿ ಆಗಿರುವಂತಹ ಒಂದ್ ಇನ್ಸಿಡೆಂಟ್ ಕೂಡ ಉದಾಹರಣೆ ಕೊಟ್ರು. ಜೊತೆಗೆ ಇನ್ನೊಂದು ಇನ್ಸಿಡೆಂಟ್ ಅಲ್ಲಿ ಗಂಡ ಕೆಲ್ಸಕ್ಕೆ ಹೋಗಲ್ಲ, ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳೆ, ಆ ರೀತಿ ಆತನ ಮನಸ್ಥಿತಿಯನ್ನ ಹೆಂಗೆ ಕಂಟ್ರೋಲ್ ಮಾಡ್ತವೆ, ಈ 2 ಉದಾಹರಣೆಗಳನ್ನ ಕೊಟ್ಟು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ಪರಿಣಾಮವನ್ನ ಗುರುಜಿಗಳು ತಿಳಿಸಿದ್ರು. ನಿಮ್ಮಲ್ಲೂ ಕೂಡ ಸಾಕಷ್ಟು ಜನರಿಗೆ ಈ ರೀತಿ ಸಮಸ್ಯೆಗಳು ಖಂಡಿತ ಇದ್ದಾಗ ಗುರುಜಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಮೊದಲಿಗೆ ಇಷ್ಟೊತ್ತು ಕೂಡ ನಿಮ್ಮ ಹತ್ರ ಒಂದು ಮಾಹಿತಿಯನ್ನ ಹಂಚಿಕೊಂಡಂತಹ ಗುರುಜಿಗೆ ಧನ್ಯವಾದಗಳನ್ನ ತಿಳಿಸೋಣ. ಗುರುಜಿಗಳೇ, ಧನ್ಯವಾದಗಳು. ನಮಸ್ಕಾರ ವೀಕ್ಷಕರಿಗೆ. ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೆ ಭೇಟಿಯಾಗೋಣ.